ರಾಯಚೂರಲ್ಲಿ ಚಾಲಾಕಿ ಚಿರತೆ ಹೆಸರಿಗೆ ಹನಿ ಟ್ರ್ಯಾಪ್ ಮಾಡಲಾಗಿದೆ. 6 ತಿಂಗಳಿಂದ ನಿದ್ದೆಗೆಡಿಸಿದ್ದ ಭಯಾನಕ ಗಂಡು ಚಿರತೆ ಕೊನೆಗೂ ಹನಿ ಟ್ರ್ಯಾಪ್ನಿಂದ ಸಿಕ್ಕಿಬಿದ್ದಿದೆ. ಹನಿ ಟ್ರ್ಯಾಪ್ ಮಾಡಿ ಗಂಡು ಚಿರತೆಯನ್ನ ಹಿಡಿದಿದೆ ಅರಣ್ಯ ಇಲಾಖೆ. 6 ತಿಂಗಳ ಕಾಲ ಆಟ ಆಡಿಸಿತ್ತು ಈ ಚಿರತೆ. ಆದ್ರೆ ಕೊನೆಗೂ ಹನಿ ಟ್ರ್ಯಾಪ್ಗೆ ಒಳಗಾಗಿ ಸಿಕ್ಕಿಬಿದ್ದಿದೆ. ಇದು ರಾಯಚೂರಿನ ಮಲಯಾಬಾದ್ ಬಳಿ ಇದ್ದಂತಹ ಚಿರತೆಯ ಕತೆ. ಕುರಿ, ಮೇಕೆ, ದನೆಗಳನ್ನ ಈ ಚಿರತೆ ಬೇಟೆಯಾಡ್ತಾ ಇತ್ತು. ಏನೇ ಪ್ರಯತ್ನ ಪಟ್ಟರು, ಎಷ್ಟೇ ಬಲೆ ಬೀಸಿದ್ರು ಕೂಡ ಸಿಗ್ತಾ ಇರಲಿಲ್ಲ ಈ ಚಿರತೆ. ಮಾಂಸದ ರುಚಿಯಿಂದ ಆಗ ಈ ಚಿರತೆ ಬರ್ತಾ ಇತ್ತು. ಎಷ್ಟೋ ಬಾರಿ ಬೋನಿಗೆ ಮಾಂಸ ಇಟ್ಟು ಹಿಡಿಯೋಕೆ ಪ್ಲಾನ್ ಅನ್ನ ಮಾಡಲಾಗಿತ್ತು. ಎಷ್ಟೇ ಪ್ರಯತ್ನ ಪಟ್ಟರು ಚಿರತೆಯನ್ನ ಸೆರೆ ಹಿಡಿಯೋದಿಕ್ಕೆ ಮಾತ್ರ ಆಗಿರ್ಲಿಲ್ಲ. ಅಧಿಕಾರಿಗಳ ಯಾವ ತಂತ್ರವೂ ಕೂಡ ಫಲಿಸಿರಲೇ ಇಲ್ಲ. ಆದ್ರೆ ಕೊನೆಗೆ ಈ ಒಂದು ಪ್ರಯತ್ನ ಮಾಡ್ಬಿಡೋಣ ಅನ್ನುವಂಥ ಒಂದು ಐಡಿಯಾ ಮಾಡಿದ್ರು. ಆ ಒಂದು ಐಡಿಯಾ ಏನು? ಹನಿ ಟ್ರ್ಯಾಪ್. ಕೊನೆಗೂ ಹನಿ ಟ್ರ್ಯಾಪ್ಗೆ ಸಿಕ್ಕೇ ಬಿಡ್ತು ಈ ಒಂದು ಚಿರತೆ. ಕಲಬುರಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಲಹೆಯನ್ನ ಕೊಡ್ತಾರೆ. ಹೆಣ್ಣು ಚಿರತೆಯ ಮಲ ಮೂತ್ರ ಬಳಸಿ ಟ್ರ್ಯಾಪ್ ಅನ್ನ ಮಾಡಲಾಗಿದೆ. ಹೀಟ್ಗೆ ಬಂದಿದ್ದ ಹೆಣ್ಣು ಚಿರತೆಯ ಮಲ ಮೂತ್ರವನ್ನ ಸಂಗ್ರಹ ಮಾಡಿ ಬೋನಿಗೆ ಹೆಣ್ಣು ಚಿರತೆಯ ಮಲಮೂತ್ರವನ್ನ ಸಿಬ್ಬಂದಿ ಇಟ್ಟಿದ್ರು. ಹೆಣ್ಣು ಚಿರತೆಯ ಮಲಮೂತ್ರದ ವಾಸನೆಯಿಂದ ಈ ಗಂಡು ಚಿರತೆ ಅಟ್ರಾಕ್ಷನ್ಗೆ ಒಳಗಾಗತ್ತೆ. ಹೆಣ್ಣು ಚಿರತೆ ಇದೆ ಅನ್ನುವ ಆಸೆಯಿಂದ ಬಂದು ಕೊನೆಗೂ ಬಲೆಗೆ ಬಿದ್ದಿದೆ. ಹೆಣ್ಣು ಚಿರತೆ ಆಸೆಯಿಂದ ಬೋನಿಗೆ ಬಿದ್ದಿದೆ ಈ ಗಂಡು ಚಿರತೆ. 3 ದಿನಗಳ ಬಳಿಕ ಚಾಲಾಕಿ ಗಂಡು ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ. ವಿಜಯನಗರ ಜಿಲ್ಲೆಯ ಕಮಲಾಪುರದಲ್ಲಿರುವ ಅಟಲ್ ಬಿಹಾರಿ ವಾಜಪೇಯಿ ಝೂಲಾಜಿಕಲ್ ಪಾರ್ಕ್ನಲ್ಲಿರುವ ಹೆಣ್ಣು ಚಿರತೆ ಒಂದರ ಮಲಮೂತ್ರವನ್ನ ತರಿಸಿ ಬೋನಿಗೆ ಬಿಟ್ಟು ಹನಿ ಟ್ರ್ಯಾಪ್ ಅನ್ನ ಮಾಡಲಾಗಿದೆ. ಇನ್ನು ಗಂಡು ಚಿರತೆಯನ್ನ ಹನಿ ಟ್ರ್ಯಾಪ್ ಮಾಡಿದ ಬಗ್ಗೆ ಅರಣ್ಯಾಧಿಕಾರಿ ಪ್ರವೀಣ್ ಅವರು ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. ಮಟನ್ ಇಟ್ಟಿವಿ, ಎಲ್ಲ ಇಟ್ಟಿವಿ, ಆಗಿದ್ದಿಲ್ಲ. ಅಟ್ಲೀಸ್ಟ್ ತಿನ್ನಕ್ಕಾದ್ರೆ ಬರ್ಬೇಕಲ್ಲ ಅಂತಂದ. ಬಟ್ ಅದು ಟ್ರೈ ಮಾಡಿದ್ದು ಒಂದು 3 days ಅಲ್ಲೇ ನಮ್ಗೆ ಸಕ್ಸಸ್ಫುಲ್ ರಿಸಲ್ಟ್ ಬಂತು. ಯಾವ ತರ ಸರ್ ಆಪರೇಷನ್ ಅದ? ಇದೆ, ನಾವು ಅದ್ರದ್ದು ಮಲ ಮೂತ್ರ ಇಟ್ಟಿದ್ದು, ಅದು ಅಟ್ರಾಕ್ಟ್ ಮಾಡಿದೆ. ಅದು ಎಲ್ಲಿಂದ ತರಿಸಿದ್ರಿ ಸರ್? ಅದು ಕಮಲಾಪುರ ಝೂದಿಂದ ಅವರು ಅದು ಹೀಟಿಗೆ ಬಂದಿದ್ದಂತ ಹೆಣ್ ಚಿರತೆನೆ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ವಿ. ಸೊ ಹಿಂಗಾಗಿ ಅದು ಸ್ಮೆಲ್ಗೆ ಅದು ಬಂದಿದೆ. ಎಲ್ಲ ಮಟನ್ ಇಟ್ಟಿವಿ, ಎಲ್ಲ ಇಟ್ಟಿವಿ, ಆಗಿದ್ದಿಲ್ಲ. ಅಟ್ಲೀಸ್ಟ್ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿಶ್ವನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿಶ್ವನಾಥ, ಹನಿ ಟ್ರ್ಯಾಪ್ಗೆ ಒಳಗಾಗದವರು ಇಲ್ಲ ಅನ್ನೋದಕ್ಕೆ ಪ್ರಾಣಿಗಳು ಕೂಡ ಸಾಕ್ಷಿಯಾಗಿದೆ. ಇಲ್ಲಿ ಹನಿ ಟ್ರ್ಯಾಪ್ಗೆ ಈ ರೀತಿಯಾದ ಒಂದು ಪ್ರಯತ್ನ ಮಾಡಬೇಕು ಅನ್ನುವಂತಹ ಯೋಚನೆ ಯಾವಾಗ ಬಂತು? ಯಾರು ಈ ಸಲಹೆ ಕೊಟ್ಟರು? ಹೇಗ್ ಬಿತ್ತು? ನಮಿತಾ, ರಾಯಚೂರು ಜಿಲ್ಲೆಯ ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಈ ವಿಚಾರದಲ್ಲಿ ಖಂಡಿತವಾಗಿ ಶ್ಲಾಘಿಸಬೇಕು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಗಣ್ಯ ವ್ಯಕ್ತಿಗಳು ಮತ್ತು ರಾಜಕಾರಣಿಗಳನ್ನ ಮೋಹಕ ಬಲೆಯನ್ನ ಬೀಸಿ ಇವತ್ತು ಈ ಹನಿ ಟ್ರ್ಯಾಪ್ ಅನ್ನ ಮಾಡ್ತಿರ್ತಕ್ಕಂಥದ್ದನ್ನ ನಾವು ಸರ್ವೇ ಸಾಮಾನ್ಯವಾಗಿ ನೋಡಿದ್ವಿ. ಆದ್ರೆ ವಿಚಿತ್ರ ಮತ್ತು ವಿಪರ್ಯಾಸ ಅಂತ ಹೇಳಿದ್ರೆ ರಾಯಚೂರು ಜಿಲ್ಲೆಯ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕಳೆದ 4.5 ತಿಂಗಳಿನಿಂದ ಸತತವಾಗಿ ಜನರ ನಿದ್ದೆಯನ್ನು ಕೆಡಿಸಿದಂತಹ ಒಂದು ಗಂಡು ಚಿರತೆಯನ್ನ, ಚಾಲಾಕಿ ಚಿರತೆಯನ್ನ ಸೆರೆ ಹಿಡಿತಕ್ಕಂಥ ವಿಚಾರದಲ್ಲಿ, ಹನಿ ಟ್ರ್ಯಾಪ್ ಮಾಡಿ ಸೆರೆ ಹಿಡಿತಕ್ಕಂಥ ವಿಚಾರದಲ್ಲಿ ಯಶಸ್ವಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ರಾಯಚೂರಿನ ಹೊರವಲಯದಲ್ಲಿರ್ತಕ್ಕಂತಹ ಮಲಯಾಬಾದ್ ಅರಣ್ಯ ಪ್ರದೇಶದಲ್ಲಿ ಕಳೆದ 4.5 ತಿಂಗಳಿನಿಂದ ಅಲ್ಲಿರ್ತಕ್ಕಂಥ ಗೋಶಾಲೆಯಲ್ಲಿರ್ತಕ್ಕಂಥ ಹಸುಗಳನ್ನ ಮತ್ತು ಕರುಗಳನ್ನ ಮೇಯ್ತಿದ್ದಂತಹ ಈ ಒಂದು ಚಾಲಾಕಿ ಚಿರತೆ ಅರಣ್ಯ ಅಧಿಕಾರಿ ಓಕೆ, ಅವರ ಧ್ವನಿ ಕೇಳಿಸ್ತಾ ಇಲ್ಲ. ನೀವು ಈಗಲೇ ಕೇಳಿಸ್ತಾ ಇದ್ರಲ್ಲ ಯಾವ ರೀತಿಯಾಗಿ ಹನಿ ಟ್ರ್ಯಾಪ್ ಮಾಡಲಾಗಿತ್ತು ಅಂತ ಹೇಳಿ. ವಿಶ್ವನಾಥ್, ಕಂಟಿನ್ಯೂ. ರಾಯಚೂರಿನ ಅರಣ್ಯ ಇಲಾಖೆ ಅಧಿಕಾರಿಗಳಾದಂತಹ ಪ್ರವೀಣ್ ಅವರು ಏನಿದ್ದಾರೆ, ಪ್ರವೀಣ್ ಅವರು ಒಂದು ಹೊಸದೊಂದು ವಿಚಾರವನ್ನ ಐಡಿಯಾನ ಮಾಡ್ತಾರೆ. ಅದೇನಪ್ಪಾ ಅಂತ ಹೇಳಿದ್ರೆ ವಿಜಯನಗರ ಜಿಲ್ಲೆಯ ಕಮಲಾಪುರದಲ್ಲಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಜಿಯಾಲಜಿ ಪಾರ್ಕ್ ನಿಂದ ಒಂದು ಹೀಟಿಗೆ ಬಂದಂತಹ ಹೆಣ್ಣು ಚಿರತೆಯ ಮಲ ಮತ್ತು ಮೂತ್ರವನ್ನ ತರಿಸ್ಕೊಂಡು ಅದರ ಮೂಲಕ ಇವತ್ತು ಆ ಚಿರತೆ ಈ ಮಲಯಾಬಾದ್ ಅರಣ್ಯ ಪ್ರದೇಶದಲ್ಲಿ ಎಲ್ಲೆಲ್ಲಿ ಓಡಾಡಿದೆ ಅಲ್ಲೆಲ್ಲ ಅದನ್ನ ಸಿಂಪಡಿಸ್ತಾರೆ. ಜೊತೆಗೆ ಒಂದು ಮೈಸೂರಿನಿಂದ ಒಂದು ಹೊಸದೊಂದು ಬೋನನ್ನ ತರಿಸಿ ಆ ಬೋನಿನೊಳಗೂ ಕೂಡ, ಆ ಬೋನಿನ ಸುತ್ತ ಮತ್ತು ಬೋನಿನ ಒಳಗಡೆಯೂ ಕೂಡ ಆ ಒಂದು ಹೆಣ್ಣು ಚಿರತೆಯ ಮಲ ಮತ್ತು ಮೂತ್ರವನ್ನ ಹಾಕಿರ್ತಾರೆ. ಹೀಗಾಗಿ ಆಕರ್ಷಣೆಗೆ ಒಳಗಾದಂತಹ
ಮೋಹಕ ಬಲೆ ಬೀಸಿರ್ತಕ್ಕಂಥ ಅರಣ್ಯ ಅಧಿಕಾರಿಗಳ ಆ ಒಂದು ವಿಚಾರಕ್ಕೆ ಆ ಹೆಣ್ಣು ಚಿರತೆ ಇದೆ ಎನ್ನುವಂತಹ ಭಾವ ಆ ಒಂದು ಗಂಡು ಚಿರತೆಯಲ್ಲಿ ಮೂಡಿ ಅದು ಆ ಒಂದು ಬೋನ್ ಇಟ್ಟಿರ್ತಕ್ಕಂಥ ಪ್ರದೇಶದಲ್ಲಿ ಬಂದು ಸುತ್ತಮುತ್ತ ರಾತ್ರಿ 1 ಗಂಟೆಯಿಂದ ಬೆಳಗಿನ 5 ಗಂಟೆವರೆಗೂ ಕೂಡ ಓಡಾಡ್ತದೆ ನವಿತಾ. ಅದಾದ ನಂತರದಲ್ಲಿ ಒಳಗಡೆ ಇರಬಹುದು ಹೆಣ್ಣು ಚಿರತೆ ಎನ್ನುವಂತಹ ಭಾವದಲ್ಲಿ ಅದು ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಬೋನ್ ಲಾಕ್ ಆಗ್ತದೆ. ಈ ಮೂಲಕ ಒಂದು ಗಂಡು ಚಿರತೆ ಕಳೆದ 4.5 ತಿಂಗಳಿನಿಂದ ಇಡೀ ಆ ಒಂದು ಮಲಯಾಬಾದ್ ಪ್ರದೇಶದ ಸುತ್ತಮುತ್ತಲ ಜನರ ನಿದ್ದೆಗೆಡಿಸಿದಂತಹ ಚಿರತೆಯನ್ನ ಸೆರೆ ಹಿಡಿತಕ್ಕಂತಹ ವಿಚಾರದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು, ಅದರಲ್ಲೂ ಕೂಡ ರಾಯಚೂರಿನ ಅರಣ್ಯ ಇಲಾಖೆಯ ಅಧಿಕಾರಿಗಳ ಈ ಒಂದು ತಂತ್ರ ಏನಿದೆ ಇದು ಫಲಿಸಿದ ಅಂತಾನೆ ಹೇಳ್ಬೋದು ನಮಿತಾ. ಎಸ್, ಥ್ಯಾಂಕ್ ಯು ವಿಶ್ವನಾಥ್ ಡೀಟೇಲ್ಸ್ಗೆ. ಒಟ್ಟಾರೆಯಾಗಿ ಪ್ರಾಣಿಗಳು ಕೂಡ ಹನಿ ಟ್ರ್ಯಾಪ್ಗೆ ಒಳಗಾಗುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ಸುತ್ತೆ.